ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತಿನ ಇಬ್ಬರು ಬಲಿಷ್ಠ ನಾಯಕರು ಅದೊಂದು ಯುದ್ಧದ ಮುನ್ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಟ್ರಂಪ್ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೆ ಅನ್ನುವ ಹೇಳಿಕೆ ಕೊಟ್ಟರೆ, ಮತ್ತೊಂದು ಕಡೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಮೆರಿಕ ಮತ್ತೊಂದು ಯುದ್ಧಕ್ಕೆ ಕಾರಣವಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವೆನಿಜುವೆಲಾದಲ್ಲಿ ಅಮೆರಿಕ ಮಾಡ್ತಾ ಇರುವ ಅನ್ಯಾಯವನ್ನ ನಿಲ್ಲಿಸದೆ ಹೋದ್ರೆ ಮತ್ತೊಂದು ಯುದ್ಧ ಮಾಡೋದಕ್ಕೂ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಪುಟಿನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೌದು, ಅಮೆರಿಕ ಒಂದು ಕಡೆಯಲ್ಲಿ ಜಗತ್ತಿಗೆ ಬುದ್ಧಿ ಹೇಳುತ್ತೆ, ಇನ್ನೊಂದು ದೇಶಕ್ಕೆ ಅನ್ಯಾಯ ಮಾಡಬಾರ್ದು, ಯುದ್ಧ ಮಾಡಬಾರ್ದು ಅಂತ ಶಾಂತಿ ಪಾಠ ಹೇಳುತ್ತೆ. ಆದ್ರೆ ಅಮೆರಿಕ ಮಾಡೋದು ಮಾತ್ರ ಅನ್ಯಾಯವನ್ನೇ. ಅದರಲ್ಲೂ ವೆನಿಜುವೆಲಾ ದೇಶದ ಮೇಲೆ ಅಮೆರಿಕ ಮಾಡ್ತಾ ಇರುವ ದೌರ್ಜನ್ಯದ ಬಗ್ಗೆ ನಿಮಗೆ ಗೊತ್ತಾದ್ರೆ ಅಮೆರಿಕ ಅದೆಷ್ಟು ಕ್ರೂರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಮೆರಿಕ ವೆನಿಜುವೆಲಾ ದೇಶದ ತೈಲ ಹಡಗುಗಳನ್ನೇ ಸೀಸ್ ಮಾಡ್ತಾ ಇದೆ. ಇದನ್ನ ಸೀಸ್ ಅನ್ನೋದಕ್ಕಿಂತ ದರೋಡೆ ಅಂದ್ರೂ ತಪ್ಪಾಗೋದಿಲ್ಲ. ಅಮೆರಿಕ ಈ ರೀತಿ ದರೋಡೆ ಮಾಡ್ತಾ ಇರುವ ವಿಡಿಯೋ ಈಗ ವೈರಲ್ ಆಗಿದೆ. ಹೀಗೆ ವೆನಿಜುವೆಲಾದ ಮೇಲೆ ಅಮೆರಿಕ ಮಾಡ್ತಾ ಇರುವ ದೌರ್ಜನ್ಯವನ್ನ ರಷ್ಯಾ ತೀವ್ರವಾಗಿ ಖಂಡಿಸಿದೆ. ಇದೇ ರೀತಿ ಮುಂದುವರೆದ್ರೆ ಜಗತ್ತು ಮತ್ತೊಂದು ಯುದ್ಧವನ್ನ ನೋಡಬೇಕಾಗುತ್ತೆ ಅಂತ ಪುಟಿನ್ ಎಚ್ಚರಿಕೆ ನೀಡಿದ್ದಾರೆ. ಪುಟಿನ್ ಎಚ್ಚರಿಕೆಯ ನಡುವೆಯೂ ಟ್ರಂಪ್ ವೆನಿಜುವೆಲಾ ದೇಶದ ಮೇಲೆ ದಂಡೆತ್ತಿ ಹೋಗೋದಕ್ಕೆ ಸರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಹೀಗೆ ಪುಟಿನ್ ಒಂದು ಕಡೆಯಲ್ಲಿ ಎಚ್ಚರಿಕೆ ಕೊಟ್ರೆ ಅತ್ತ ಟ್ರಂಪ್ ಹೇಳೋದೇ ಬೇರೆ. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಇಬ್ಬರು ನಾಯಕರ ಹೇಳಿಕೆಯಲ್ಲಿ ಒಂದು ವಿಚಾರ ಕಾಮನ್ ಇದೆ, ಅದೇ ಯುದ್ಧ, ಮೂರನೇ ಮಹಾಯುದ್ಧ. ಅಷ್ಟಕ್ಕೂ ಅಮೆರಿಕ ವೆನಿಜುವೆಲಾದ ತೈಲ ಹಡಗುಗಳನ್ನ ಸೀಸ್ ಮಾಡಿದ್ದು ಯಾಕೆ? ಈ ವಿಚಾರದಲ್ಲಿ ರಷ್ಯಾ ಅಮೆರಿಕಾಗೆ ಯಾವ ರೀತಿಯ ಎಚ್ಚರಿಕೆ ಕೊಟ್ಟಿದೆ? ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಟ್ರಂಪ್ ಹೇಳಿದ್ದೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು. ಈ ಮಾತು ಅಮೆರಿಕಾಗೆ ಸರಿಯಾಗಿಯೇ ಹೋಲಿಕೆಯಾಗುತ್ತೆ. ರಷ್ಯಾದ ಯುದ್ಧ ನೀತಿಯನ್ನ ವಿರೋಧಿಸುವ ಅಮೆರಿಕ ಈಗ ತಾನೇ ಸ್ವತಃ ವೆನಿಜುವೆಲಾ ದೇಶದ ಮೇಲೆ ಯುದ್ಧ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಅದರಲ್ಲೂ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಇಂತಹ ರಷ್ಯಾದ ಜೊತೆ ಭಾರತ ವ್ಯಾಪಾರ ಮಾಡಿದ್ರೆ ಭಾರತ ಕೂಡ ಯುದ್ಧಕ್ಕೆ ಫಂಡಿಂಗ್ ಮಾಡಿದ ರೀತಿ ಆಗುತ್ತೆ ಅಂತ ಕಾರಣ ಕೊಟ್ಟು ಅಮೆರಿಕ ಭಾರತದ ಮೇಲೆ ತೆರಿಗೆ ಹಾಕಿತ್ತು. ಇದೀಗ ಅದೇ ದೇಶ ತನಗಿಂತ ದುರ್ಬಲ ದೇಶವೊಂದರ ಮೇಲೆ ಸವಾರಿ ಮಾಡೋದಕ್ಕೊರಟಿದೆ. ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯಲಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ವೆನಿಜುವೆಲಾ ದೇಶದ ಮೇಲೆ ದೌರ್ಜನ್ಯವನ್ನೇ ಮಾಡ್ತಾ ಇದೆ. ಕೇವಲ ದೌರ್ಜನ್ಯ ಮಾಡಿದ್ರೆ ಅಮೆರಿಕದ ಬುದ್ಧಿಯೇ ಇಷ್ಟು ಅಂತ ಹೇಳ್ಬೋದಿತ್ತು. ತೈಲದ ವಿಚಾರದಲ್ಲಿ ಒಂದು ರೀತಿಯಲ್ಲಿ ದರೋಡೆ ಮಾಡಿಬಿಟ್ಟಿದೆ ಅಮೆರಿಕ. ವೆನಿಜುವೆಲಾಗೆ ಸೇರಿದ ತೈಲ ಹಡಗನ್ನ ಅಮೆರಿಕ ಅದ್ಯಾವುದೋ ಕಾರಣ ನೀಡಿ ಸೀಸ್ ಮಾಡಿದೆ. ಹಾಗಂತ ಅಮೆರಿಕದ ಈ ದರೋಡೆ ಬುದ್ಧಿ ಈಗಿನದ್ದಲ್ಲ. ಸಿರಿಯಾದ ವಿಚಾರದಲ್ಲಿ ಕೂಡ ಅಮೆರಿಕ ಹೀಗೆ ಮಾಡಿತ್ತು. ಅಲ್ಲಿನ ಉಗ್ರವಾದವನ್ನ ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಸಿರಿಯಾದ ಒಳಗೆ ಹೋದ ಅಮೆರಿಕ ಮುಂದೆ ತೈಲ ನಿಕ್ಷೇಪಗಳು ತನ್ನ ಕಂಟ್ರೋಲ್ಗೆ ಸಿಕ್ಕ ನಂತರ ಸೈಲೆಂಟ್ ಆಗಿತ್ತು. ಈಗ ವೆನಿಜುವೆಲಾ ತೈಲದ ಮೇಲೆ ಕೂಡ ಅಮೆರಿಕದ ಕಣ್ಣು ಬಿದ್ದಿದೆ. ಅದರಲ್ಲೂ ಈಗ ವೈರಲ್ ಆಗಿರುವ ವಿಡಿಯೋವನ್ನ ನೋಡಿದ್ರೆ ಯಾವುದೇ ಸಿನಿಮಾ ಸೀನ್ಗಿಂತ ಇದು ಕಡಿಮೆ ಇಲ್ಲ. ಫಿಲ್ಮ್ಗಳಲ್ಲಿ ಯಾವ ರೀತಿ ದರೋಡೆ ಸೀನ್ ನಡೆಯುತ್ತೋ ಅದೇ ರೀತಿಯ ಸೀನ್ ಇಲ್ಲಿದೆ. ವೆನಿಜುವೆಲಾ ತೈಲ ಹಡಗಿನ ಮೇಲೆ ಹೆಲಿಕಾಪ್ಟರ್ ಮೂಲಕ ಇಳಿದ ಅಮೆರಿಕದ ಸೈನಿಕರು ಆ ಹಡಗಿನಲ್ಲಿದ್ದ ತೈಲ ಟ್ಯಾಂಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ವಿಡಿಯೋ ಈಗ ಅಮೆರಿಕಾಗೆ ಚೀಮಾರಿ ಹಾಕುವಂತೆ ಮಾಡಿದೆ. ನಾವು ಇದನ್ನ ದರೋಡೆ ಅಂತ ಕರೆದ್ರು ಅಮೆರಿಕ ಮಾತ್ರ ಇದನ್ನ ಬ್ಲಾಕೇಡ್ ಅಂತ ಕರಿತಾ ಇದೆ. ಅಂದ್ರೆ ಒಂದು ದೇಶಕ್ಕೆ ದಿಗ್ಬಂಧನ ಹಾಕೋದು. ವೆನಿಜುವೆಲಾ ಹಲವು ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಅದರಲ್ಲೂ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ ಸಪ್ಲೈ ಮಾಡ್ತಾ ಇದೆ. ಇದನ್ನ ನಿಲ್ಲಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ನೇರವಾಗಿ ಯುದ್ಧ ಮಾಡದೆ ದಿಗ್ಬಂಧನ ಹಾಕಿ ಬುದ್ಧಿ ಕಲಿಸಲು ನಾವು ಮುಂದಾಗಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ವೆನಿಜುವೆಲಾ ತೈಲವನ್ನೇ ನಂಬಿಕೊಂಡಿರುವ ದೇಶ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ಇರೋದೇ ಈ ದೇಶದಲ್ಲಿ. ಹೀಗಾಗಿ ತೈಲದ ಸಾಗಾಣೆಗೆ ಅಡ್ಡ ಬಂದು ಬಿಟ್ರೆ ವೆನಿಜುವೆಲಾ ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತೆ ಅನ್ನೋದು ಅಮೆರಿಕಾಗೆ ಚೆನ್ನಾಗಿಯೇ ಅರ್ಥ ಆಗಿದೆ. ಇದೇ ಕಾರಣಕ್ಕಾಗಿ ಅಮೆರಿಕ ಈಗ ವೆನಿಜುವೆಲಾದ ತೈಲ ಹಡಗುಗಳನ್ನ ಸೀಸ್ ಮಾಡಿದೆ. ಸದ್ಯದ ಮಟ್ಟಿಗೆ ದಿಗ್ಬಂಧನ ಹಾಕಿದ್ರು ಮುಂದಿನ ದಿನಗಳಲ್ಲಿ ಟ್ರಂಪ್ ವೆನಿಜುವೆಲಾದ ಮೇಲೆ ದಾಳಿ ಮಾಡೋದಕ್ಕೆ ಕೂಡ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಹಲವು ದಿನಗಳಿಂದ ಅಮೆರಿಕ ಪ್ರಿಪರೇಷನ್ ಮಾಡಿಕೊಂಡಿದೆ. ಅಮೆರಿಕ ಈ ದಾಳಿಗೆ ಕೊಡ್ತಾ ಇರುವ ಕಾರಣ ಡ್ರಗ್ಸ್
ಡ್ರಗ್ಸ್ ನಿರ್ಮೂಲನೆಯ ನೆಪ ಇಟ್ಕೊಂಡು ಅಮೆರಿಕ ವೆನೆಜುವೆಲಾದ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕ ನೆಪಕ್ಕೆ ಒಂದು ಕಾರಣವನ್ನ ಹೇಳಿದ್ರು, ಅದರ ಮೂಲ ಉದ್ದೇಶ ತೈಲ ಭಂಡಾರ. ವೆನೆಜುವೆಲಾದ ಭೂಗರ್ಭದಲ್ಲಿರುವ ಅಪಾರ ಪ್ರಮಾಣದ ತೈಲದ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇನ್ನು ಅಮೆರಿಕ ವೆನೆಜುವೆಲಾದಲ್ಲಿ ತನಗೆ ಬೇಕಾದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಹೊರಟಿದೆ. ಈಗ ಇರುವ ವೆನೆಜುವೆಲಾ ಅಧ್ಯಕ್ಷ ಅಮೆರಿಕ ವಿರೋಧಿ ಅಧ್ಯಕ್ಷ. ಅಮೆರಿಕ ಹೇಳಿದ ರೀತಿ ಕೇಳೋದಿಲ್ಲ. ಹೀಗಾಗಿ ಈತನನ್ನ ಹೇಗಾದ್ರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವ ಪ್ಲಾನ್ ಅನ್ನ ಕೂಡ ಅಮೆರಿಕ ಮಾಡಿಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ವೆನೆಜುವೆಲಾದ ಪರಿಸ್ಥಿತಿ ಕೂಡ ಈಗ ಸರಿ ಇಲ್ಲ. ಅಮೆರಿಕ ನಿರ್ಬಂಧ ಹಾಕಿ ವೆನೆಜುವೆಲಾವನ್ನ ಹೀನ ಪರಿಸ್ಥಿತಿಗೆ ತಂದಾಗಿದೆ. ವೆನೆಜುವೆಲಾದಲ್ಲಿ ತೈಲ ಇದ್ರೂ ಅದರಿಂದ ಯಾವುದೇ ಉಪಯೋಗ ಆ ದೇಶಕ್ಕೆ ಆಗ್ತಾ ಇಲ್ಲ. ಕಾರಣ ಅಮೆರಿಕದ ನಿರ್ಬಂಧ. ಅಮೆರಿಕ ಯಾವ ರೀತಿ ಭಾರತಕ್ಕೆ ರಷ್ಯಾದಿಂದ ತೈಲ ಖರೀದಿ ಮಾಡಬಾರದು ಅಂತ ನಿರ್ಬಂಧ ವಿಧಿಸಿದ್ಯೋ ಅದೇ ರೀತಿ ವೆನೆಜುವೆಲಾದಿಂದ ಕೂಡ ಯಾರು ತೈಲ ಖರೀದಿ ಮಾಡುವ ಹಾಗಿಲ್ಲ. ಮಾಡಿದ್ರೆ ಅಮೆರಿಕದ ನಿರ್ಬಂಧವನ್ನ ಎದುರಿಸಬೇಕಾಗುತ್ತೆ. ಹೀಗಾಗಿ ವೆನೆಜುವೆಲಾದ ಬಳಿ ತೈಲ ಇದ್ರೂ ಅದನ್ನ ಯಾರು ಖರೀದಿ ಮಾಡ್ತಾ ಇಲ್ಲ. ಈ ಕಾರಣದಿಂದ ವೆನೆಜುವೆಲಾದ ಆರ್ಥಿಕತೆ ಪಾತಾಳ ಕಂಡಿದೆ. ಇದೇ ಸಮಯವನ್ನ ನೋಡಿಕೊಂಡು ಅಮೆರಿಕ ವೆನೆಜುವೆಲಾದ ಮೇಲೆ ದಂಡೆತ್ತಿ ಹೋಗ್ತಾ ಇದೆ. ಹೀಗಾಗಿ ವೆನೆಜುವೆಲಾದ ಅಧ್ಯಕ್ಷ ಕೂಡ ನೀವು ಯುದ್ಧ ಮಾಡೋದು ಬೇಡ, ನಿಮ್ಮ ಉದ್ದೇಶ ಇರೋದು ನಾನು ಅಧಿಕಾರದಿಂದ ಕೆಳಗಿಳಿಯೋದು, ನಾನು ಅದಕ್ಕೆ ರೆಡಿ ಇದ್ದೇನೆ, ಆದರೆ ನನಗೆ $200 ಮಿಲಿಯನ್ ಹಣ ಬೇಕು, ಬೇರೆ ದೇಶದಲ್ಲಿ ಹೋಗಿ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಈಗಿನ ಅಧ್ಯಕ್ಷರು ಬೇಡಿಕೆ ಇಟ್ಟಿದ್ದಾರೆ. ಒಂದು ವೇಳೆ ಈ ಹಣವನ್ನ ಅಮೆರಿಕ ಕೊಟ್ಟು ಬಿಟ್ರೆ ಅಲ್ಲಿಗೆ ಯುದ್ಧ ಒಂದು ತಪ್ಪಿ ಹೋಗುತ್ತೆ. ಇಲ್ಲ ಅಂದರೆ ಮುಂದಿನ ಕೆಲವು ದಿನಗಳಲ್ಲಿ ಜಗತ್ತು ಮತ್ತೊಂದು ಯುದ್ಧ ನೋಡೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಈ ಯುದ್ಧದ ಮುನ್ಸೂಚನೆ ಸಿಗ್ತಾ ಇದ್ದ ಹಾಗೆ ರಷ್ಯಾ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ. ನೀವು ಮಾಡ್ತಾ ಇರುವ ದೌರ್ಜನ್ಯವನ್ನ ಈಗಲೇ ನಿಲ್ಲಿಸಿ, ಇಲ್ಲ ಅಂದ್ರೆ ನಾವು ಕೂಡ ಇದಕ್ಕೆ ಎಂಟ್ರಿ ಆಗಬೇಕಾಗುತ್ತೆ ಅಂತ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದೆ ರಷ್ಯಾ. ಹೀಗೆ ಒಂದು ಕಡೆಯಲ್ಲಿ ರಷ್ಯಾ ಅಮೆರಿಕಾಗೆ ವಾರ್ನಿಂಗ್ ಕೊಟ್ರೆ ಅತ್ತ ಟ್ರಂಪ್ ಕೂಡ 3ನೇ ಮಹಾಯುದ್ಧದ ಬಗ್ಗೆ ಮಾತನಾಡಿದ್ದಾರೆ. ಹೌದು, ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧವನ್ನ ನಾನು ನಿಲ್ಲಿಸ್ತೇನೆ ಅಂತ ಟ್ರಂಪ್ ಹಲವು ಬಾರಿ ಕೊಚ್ಕೊಂಡಿದ್ರು. ಇದಕ್ಕಾಗಿ ಅಲಸ್ಕಾದಲ್ಲಿ ಪುಟಿನ್ ಜೊತೆ ಮಾತುಕತೆಯನ್ನ ಕೂಡ ಟ್ರಂಪ್ ಮಾಡಿದ್ರು. ಆದರೆ ಟ್ರಂಪ್ ಮಾತಿಗೆ ಪುಟಿನ್ ಮಾತ್ರ ಕೇರೆ ಅನ್ನಲಿಲ್ಲ. ಮುಂದೆ ಈ ಮಾತುಕತೆಯಿಂದ ಯಾವುದೇ ರೀತಿಯ ಪ್ರಯೋಜನ ಕೂಡ ಆಗಿಲ್ಲ. ಈ ವಿಚಾರದ ಬಗ್ಗೆ ಟ್ರಂಪ್ ಮತ್ತೊಮ್ಮೆ ಮಾತನಾಡಿದ್ದಾರೆ. ಯುದ್ಧವನ್ನ ನಿಲ್ಲಿಸೋದಕ್ಕೆ ಹಲವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ, ಆದರೆ ಎರಡು ದೇಶಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಹೀಗೆ ಆದರೆ ಮುಂದೆ ಪರಿಸ್ಥಿತಿ ಕೈ ಮೀರಿ ಹೋಗಬಹುದು. ಈಗಾಗಲೇ ಕಳೆದ ತಿಂಗಳು ಸುಮಾರು 25,000 ಸೈನಿಕರು ಈ ಯುದ್ಧದಲ್ಲಿ ಮೃತಪಟ್ಟಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಬಹುದು ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಂತಹ ಮಾತು ನೋಡಿ, ಒಂದು ಕಡೆಯಲ್ಲಿ ತಾನೇ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡೋದಕ್ಕೆ ಅಮೆರಿಕ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಇಲ್ಲಿ ನೋಡಿದ್ರೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧವನ್ನ ಇವರು ನಿಲ್ಸೋದಂತೆ. ನಿಲ್ಸದೇ ಇದ್ರೆ 3ನೇ ಮಹಾಯುದ್ಧವೇ ಆಗುತ್ತಂತೆ. ಹೇಳೋದೊಂದು ಮಾಡೋದೊಂದು ಅಂತ ಹೇಳೋದು ಇದೇ ಕಾರಣಕ್ಕನ್ಸುತ್ತೆ. ಕಳೆದ 5-6 ವರ್ಷದಿಂದ ಜಗತ್ನಲ್ಲಿ ಯಾವುದು ಕೂಡ ಸರಿ ಇಲ್ಲ. ಕೊರೋನಾ ಬಂತು, ಯುದ್ಧಗಳು ನಡೆಯೋದಕ್ಕೆ ಶುರುವಾಯಿತು. ಈಗ ಆ ಯುದ್ಧ ದೊಡ್ಡ ಸ್ವರೂಪವನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.